ಪಾಕಿಸ್ತಾನ ಮತ್ತೆ ಕದನ ವಿರಾಮ ಉಲ್ಲಂಘಿಸಿದೆ. ಜಮ್ಮು ಮತ್ತು ಕಾಶ್ಮೀರದ ನಿಯಂತ್ರಣ ರೇಖೆಯ ಉದ್ದಕ್ಕೂ ಪಾಕ್ ಗುಂಡಿನ ದಾಳಿ ನಡೆಸಿದೆ. ಕುಪ್ವಾರ, ಬಾರಾಮುಲ್ಲಾ, ಪೂಂಚ್, ರಜೌರಿ, ನೌಶೇರಾ ಸೇರಿದಂತೆ 8 ವಲಯಗಳಲ್ಲಿ ಗುಂಡಿನ ದಾಳಿಯಾಗಿದೆ. ಪಾಕಿಸ್ತಾನ ಸೈನಿಕರಿಗೆ ಭಾರತೀಯ ಸೇನೆ ಪ್ರತ್ಯುತ್ತರ ಕೊಟ್ಟಿದೆ. ಪಾಕಿಸ್ತಾನದ ವಿರುದ್ಧ ಭಾರತ ಜಲಯುದ್ಧವನ್ನು ಆರಂಭ ಮಾಡಿದೆ. ಸಿಂಧು ನದಿ ಬಳಿಕ ಇದೀಗ ಚೆನಾಬ್ ನದಿಯ ನೀರನ್ನು ಪಾಕ್ಗೆ ಹೋಗದಂತೆ ನಿಲ್ಲಿಸಲಾಗಿದೆ. ಬಾಗ್ಲಿಹಾರ್ ಅಣೆಕಟ್ಟಿನಿಂದ ಹರಿದು ಹೋಗ್ತಾ ಇದ್ದ ಚೆನಾಬ್ ನದಿಯ ನೀರನ್ನು ನಿಲ್ಲಿಸಿದೆ. ಅಷ್ಟೇ ಅಲ್ಲ, ಝೀಲಂ ನದಿಯ ಕಿಶನ್ ಗಂಗಾ ಅಣೆಕಟ್ಟಿನಲ್ಲೂ ನೀರು ನಿಲ್ಲಿಸಿ ಪಾಕಿಸ್ತಾನಕ್ಕೆ ಮತ್ತೊಂದು ಜಲ ಬಾಂಬ್ ಹಾಕೋದಕ್ಕೆ ಮೋದಿ ಸರ್ಕಾರ ನಿರ್ಧರಿಸಿದೆ. ಪಹಲ್ಗಾಮ್ನಲ್ಲಿ ನಡೆದ ಗುಂಡಿನ ದಾಳಿ ಬಗ್ಗೆ ಎನ್ಐಎ ತನಿಖೆ ಮಾಡ್ತಾ ಇದೆ. ಘಟನೆ ನಡೆದ ದಿನದಂದು ಅಂಗಡಿ ಮುಚ್ಚಿದ್ದ ವ್ಯಾಪಾರಿಯನ್ನ ಎನ್ಐಎ ವಿಚಾರಣೆ ನಡೆಸಿದೆ. ಘಟನೆ ದಿನ ಅಂಗಡಿ ಮುಚ್ಚಿದ್ಯಾಕೆ ಅಂತ ಪ್ರಶ್ನೆ ಮಾಡಿದೆ. ಇನ್ನು ಕಳೆದ 15 ದಿನಗಳ ಹಿಂದೆ ಅಂಗಡಿ ಓಪನ್ ಮಾಡಿ ಗುಂಡಿನ ದಾಳಿ ನಡೆದ ದಿನ ಅಂಗಡಿ ಮುಚ್ಚಿದ ಸ್ಥಳೀಯನನ್ನ ವಶಕ್ಕೆ ಪಡೆದು ಎನ್ಐಎ ವಿಚಾರಣೆ ನಡೆಸ್ತಾ ಇದೆ. ಉಗ್ರರಿಗೆ ಪ್ರಧಾನಿ ಮೋದಿ ತಕ್ಕ ಪಾಠ ಕಲಿಸುತ್ತಾರೆ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಭಾರತದ ಮೇಲೆ ಕೆಟ್ಟ ದೃಷ್ಟಿ ಬೀರುವವರಿಗೆ ಸೂಕ್ತ ಉತ್ತರ ಕೊಡ್ತೇವೆ ಅಂತ ಹೇಳಿದ್ದಾರೆ. ರಕ್ಷಣಾ ಸಚಿವನಾಗಿ ದೇಶದ ಗಡಿಗಳನ್ನು ರಕ್ಷಿಸುವುದು ಮತ್ತು ನಮ್ಮ ದೇಶದ ಮೇಲೆ ಕೆಟ್ಟ ದೃಷ್ಟಿ ಬೀರುವವರಿಗೆ ಸೂಕ್ತ ಉತ್ತರ ಕೊಡುವುದು ನಮ್ಮ ಕರ್ತವ್ಯ. ಮೋದಿ ನಾಯಕತ್ವದಲ್ಲಿ ನೀವು ಬಯಸಿದ್ದು ಖಂಡಿತವಾಗಿಯೂ ಸಂಭವಿಸುತ್ತೆ ಅಂತ ನಾನು ಭರವಸೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಜಮ್ಮು ಕಾಶ್ಮೀರ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಉಗ್ರರಿಗಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾಗ ಪೂಂಚ್ನಲ್ಲಿ 5 ಐಇಡಿ ಬಾಂಬ್ಗಳು ಪತ್ತೆಯಾಗಿದೆ. ಸುರನ್ಕೋಟ್ ಸೆಕ್ಟರ್ನ ಹರಿಮರೋಟೆ ಗ್ರಾಮದಲ್ಲಿ ಉಗ್ರರ ಅಡಗುತಾಣ ಮತ್ತು 5 ಐಇಡಿಗಳು ಪತ್ತೆಯಾಗಿದೆ ಅಂತ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ. ಭಾರತದ ಗುಪ್ತಚರ ಸಂಸ್ಥೆಗಳಿಗೆ ಮಹತ್ವದ ಮಾಹಿತಿ ಸಿಕ್ಕಿದೆ. ಜಮ್ಮು ಕಾಶ್ಮೀರದಲ್ಲಿ ಜೈಲುಗಳನ್ನು ಉಗ್ರರು ಟಾರ್ಗೆಟ್ ಮಾಡಿದ್ದಾರೆ ಅಂತ ಎಚ್ಚರಿಕೆ ನೀಡಿದೆ. ಶ್ರೀನಗರದಲ್ಲಿರುವ ಕೇಂದ್ರ ಜೈಲು ಮತ್ತು ಜಮ್ಮುವಿನ ಕೋಟ್ ಬುಲ್ವಾಲ್ನಂತಹ ಜೈಲುಗಳ ಮೇಲೆ ಉಗ್ರರು ದಾಳಿ ಮಾಡಬಹುದು ಅಂತ ಗುಪ್ತಚರ ಇಲಾಖೆ ಎಚ್ಚರಿಕೆ ನೀಡಿದೆ. ಇನ್ನು ಈ ಜೈಲುಗಳಲ್ಲಿ ಹಲವು ಉಗ್ರರು ಹಾಗೂ ಉಗ್ರರ ಸಹಚರರನ್ನ ಇರಿಸಲಾಗಿದೆ. ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧದ ಕಾರ್ಮೋಡ ಇದೆ. ಈ ಮಧ್ಯೆ ಇರಾನ್ ವಿದೇಶಾಂಗ ಸಚಿವ ರಗ್ವಿ ಪಾಕಿಸ್ತಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಎರಡೂ ದೇಶಗಳ ಮಧ್ಯಸ್ಥಿಕೆಗಾಗಿ ಇರೇಲ್ ವಿದೇಶಾಂಗ ಸಚಿವ ಪಾಕ್ಗೆ ಭೇಟಿ ಕೊಟ್ಟು ಮಾತುಕತೆ ನಡೆಸಿದ್ದಾರೆ. ಈ ಬಗ್ಗೆ ಭಾರತದ ಜೊತೆ ಯುದ್ಧ ಬೇಡ ಅಂತ ಪಾಕಿಸ್ತಾನಕ್ಕೆ ಬುದ್ಧಿಮಾತನ್ನು ಹೇಳಿದ್ದಾರೆ ಇರಾನ್ನವರು. ಇನ್ನು ಪಾಕ್ ಭೇಟಿ ಬಳಿಕ ಮುಂದಿನ ವಾರ ಭಾರತಕ್ಕೂ ಇರಾನ್ ವಿದೇಶಾಂಗ ಸಚಿವರು ಬರ್ತಾರೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದೇ ಸಮಯದಲ್ಲಿ ಟರ್ಕಿ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಿದೆ. ಟರ್ಕಿಶ್ ನೌಕಾ ಹಡಗು ಕರಾಚಿಗೆ ಭೇಟಿ ಕೊಟ್ಟಿದೆ. ಟರ್ಕಿಶ್ ನೌಕಾಪಡೆಗೆ ಪಾಕಿಸ್ತಾನ ನೌಕಾಪಡೆಗಳು ಹೃತ್ಪೂರ್ವಕ ಸ್ವಾಗತ ಕೋರಿದೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪರಿಸ್ಥಿತಿಯ ಬಗ್ಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಇವತ್ತು ಗೌಪ್ಯ ಸಭೆಯನ್ನು ನಡೆಸ್ತಾ ಇದೆ. ಇನ್ನು ತುರ್ತು ಸಮಾಲೋಚನೆಗೆ ಪಾಕಿಸ್ತಾನದ ಮನವಿ ಮೇರೆಗೆ ಭದ್ರತಾ ಮಂಡಳಿ ಕ್ರಮಕ್ಕೆ ಮುಂದಾಗಿದೆ. ಪಹಲ್ಗಾಮ್ ದಾಳಿ ಬಳಿಕ ಪರಮಾಣು ಸಾಮರ್ಥ್ಯ ಹೊಂದಿರುವಂತಹ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉಲ್ಬಣಗೊಂಡಿರುವಂತಹ ಉದ್ವಿಗ್ನತೆ ಶಮನಕ್ಕೆ ಸಭೆ ನಡೆಸೋದಕ್ಕೆ ಮನವಿ ಬಂದರೆ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ವಿಶ್ವಸಂಸ್ಥೆ ಹೇಳಿತು. ಈಗ ಸುಹಾಸ್ ಹತ್ಯೆಗೆ ಸಂಬಂಧಪಟ್ಟಂತಹ ಸುದ್ದಿಗಳು. ಸುಹಾಸ್ ಶೆಟ್ಟಿ ಹತ್ಯೆಯಿಂದ ಉದ್ವಿಗ್ನಗೊಂಡಿದ್ದ ಮಂಗಳೂರು ಸದ್ಯಕ್ಕೆ ಶಾಂತವಾಗಿದೆ. ಸುಹಾಸ್ ಶೆಟ್ಟಿ ಹತ್ಯೆಗೂ ಮುನ್ನ ಆರೋಪಿಗಳು ಭರ್ಜರಿ ಪಾರ್ಟಿ ಮಾಡಿರುವ ಫೋಟೋವೊಂದು ವೈರಲ್ ಆಗ್ತಾ ಇದೆ. ಏಪ್ರಿಲ್ 2ರಂದು ಸುಹಾಸ್ ಹತ್ಯೆಗೆ ಚಿಕ್ಕಮಗಳೂರಿನ ಕಳಸಾದ ರೆಸಾರ್ಟ್ ಸ್ಕೆಚ್ ಹಾಕಲಾಗಿತ್ತು. ಅಂದೇ ಚರ್ಚೆ ಮಾಡಿ ಆರೋಪಿಗಳು ರೆಸಾರ್ಟ್ನಲ್ಲಿ ಪಾರ್ಟಿ ಮಾಡಿದರು. ಆರೋಪಿಗಳಾದ ಮುಜ್ಮಿಲ್ ನಿಯಾಜ್ ಹಾಗೂ ರಂಜಿತ್ ನೈಟ್ ಪಾರ್ಟಿಯ ಫೋಟೋಗಳು ಲಭ್ಯವಾಗಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನು ಪಡ್ಕೊಳ್ತಾ ಇದೆ. ಸುಹಾಸ್ ಶೆಟ್ಟಿ ಹತ್ಯೆಗೆ ವಿದೇಶದಿಂದ ಫಂಡ್ ಮಾಡಲಾಗಿತ್ತಾ ಅಂತ ಹೇಳಿ ತನಿಖೆಯನ್ನ ಮಾಡಲಾಗ್ತಿದೆ. ಇದೇ ವಿಚಾರವಾಗಿ ವಿವಿಧ ಬ್ಯಾಂಕ್ ಖಾತೆಗಳ ಪರಿಶೀಲನೆಗೆ ಪೊಲೀಸರು ಮುಂದಾಗಿದ್ದಾರೆ. ಸುಹಾಸ್ ಹತ್ಯೆ ಮಾಡುವಂತ ಮೊದಲು ಆರೋಪಿ ಸಫ್ವಾನ್ ಜಾಮೀನು ನೀಡೋದರ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಂತೆ. ಹತ್ಯೆಗೆ ನೆರವು ನೀಡುವಂತೆ ಅನೇಕರನ್ನ ಸಂಪರ್ಕ ಮಾಡಿದ್ದಂತೆ ಆರೋಪಿ ಸಫ್ವಾನ್. ಸುಹಾಸ್ ಶೆಟ್ಟಿ ಹತ್ಯೆಯ ಹಲವು ವಿಚಾರಗಳು ಬಯಲಿಗೆ ಬರ್ತಾ ಇದೆ. ಸುಹಾಸ್ ಹತ್ಯೆಗೆ 3 ತಿಂಗಳು ಮೊದಲೇ ಆರೋಪಿ ಸಫ್ವಾನ್ ಪ್ಲಾನ್ ಮಾಡಿ ಟೀಮ್ ರೆಡಿ ಮಾಡಿದ್ದಂತೆ. 3 ತಿಂಗಳ ಹಿಂದಿನಿಂದಲೇ ಸುಹಾಸ್ ಶೆಟ್ಟಿ ಚಲನವಲನ ಮೇಲೆ ಸಫ್ವಾನ್ ದೃಷ್ಟಿ ಇರಿಸಿದ್ದಂತೆ. 15 ದಿನಗಳ ಹಿಂದೆಯೇ ರೆಡಿಯಾಗಿ ಸುಹಾಸ್ ಶೆಟ್ಟಿಗಾಗಿ ಹಂತಕರ ಟೀಮ್ ಹೊಂಚು ಹಾಕ್ತಾ ಇತ್ತಂತೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯ ಆರೋಪಿಗಳನ್ನು ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಹತ್ಯೆಯ ಪ್ರಮುಖ ಆರೋಪಿಗಳಿಗೆ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶ ಕೊಟ್ಟಿದೆ. ಮೇ 9ರವರೆಗೆ 8 ಆರೋಪಿಗಳು ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಇನ್ನು ತಲೆ ಮರೆಸಿಕೊಂಡಿರುವಂತಹ 2 ಪ್ರಮುಖ ಆರೋಪಿಗಳಿಗೆ ಪೊಲೀಸರು ತೀವ್ರ ರೀತಿಯಲ್ಲಿ ಶೋಧವನ್ನು ಮಾಡ್ತಾ ಇದ್ದಾರೆ.
ಸುಹಾಸ್ ಹತ್ಯೆ ಖಂಡಿಸಿ ಭಜರಂಗದಳ ವಿಎಚ್ಪಿ ನೇತೃತ್ವದಲ್ಲಿ ಚಿಕ್ಕಮಗಳೂರು ಬಂದ್ಗೆ ಕರೆ ನೀಡಲಾಗಿದೆ. ಚಿಕ್ಕಮಗಳೂರು ನಗರದ ಹನುಮಂತಪ್ಪ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಲಾಗಿದ್ದು, ಭಜರಂಗದಳ ವಿಎಚ್ಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಸುಹಾಸ್ ಶೆಟ್ಟಿ ಪರ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದರು. ಈಗ ವಿವಾದಾತ್ಮಕ ಹೇಳಿಕೆ ಕೊಟ್ಟ ಸೋನು ನಿಗಮ್ ಬಗ್ಗೆ ಸ್ಟೋರಿ. ವಿವಾದಾತ್ಮಕ ಹೇಳಿಕೆ ವಿಚಾರವಾಗಿ ಗಾಯಕ ಸೋನು ನಿಗಮ್ಗೆ ಪೊಲೀಸರು ನೋಟಿಸ್ ಅನ್ನು ಕೊಡಲಿದ್ದಾರೆ. ಇವತ್ತು ನೋಟಿಸ್ ಕೊಡೋದಕ್ಕೆ ಆವಲಹಳ್ಳಿ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸೋನು ನೀಡಿರುವಂತಹ ಹೇಳಿಕೆ ಸಂಬಂಧ ವಿವರಣೆ ಕೇಳಿ ಪೊಲೀಸರು ನೋಟಿಸ್ ಅನ್ನು ಕೊಡ್ತಾರೆ. ವಾಟ್ಸ್ಆಪ್ ಹಾಗೂ ಪೋಸ್ಟ್ ಮೂಲಕ ನೋಟಿಸ್ ಅನ್ನ ತಲುಪಿಸೋದಕ್ಕೆ ಚಿಂತನೆಯನ್ನ ಮಾಡಿದ್ದು, ಸೋನು ನಿಗಮ್ ವಿಳಾಸ ಹಾಗೂ ಫೋನ್ ನಂಬರ್ ಸಂಗ್ರಹವನ್ನ ಮಾಡಿದ್ದಾರೆ. ಕನ್ನಡಿಗರನ್ನು ಭಯೋತ್ಪಾದಕರಿಗೆ ಹೋಲಿಸಿದ ಸೋನು ನಿಗಮ್ರನ್ನ ಕೂಡಲೇ ಬಂಧಿಸಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹಿಸಿದೆ. ಸೋನು ಬಂಧನಕ್ಕೆ ಒತ್ತಾಯಿಸಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕರವೇ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಸೋನು ನಿಗಮ್ ಕೂಡಲೇ ಕನ್ನಡಿಗರ ಕ್ಷಮೆಯಾಚಿಸಬೇಕು ಅಂತ ಈಗಾಗಲೇ ಕರವೇ ಮುಖಂಡ ನಾರಾಯಣಗೌಡ ಆಗ್ರಹಿಸಿದ್ದಾರೆ. ಕನ್ನಡ ಭಾಷೆ ವಿರುದ್ಧ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಗಾಯಕ ಸೋನು ನಿಗಮ್ ವಿರುದ್ಧ ಫಿಲ್ಮ್ ಚೇಂಬರ್ ಸಿಡಿದಿದೆ. ಕನ್ನಡಿಗರ ಕನ್ನಡ ಪ್ರೇಮವನ್ನ ಪಹಲ್ಗಾಮ್ ದಾಳಿಗೆ ಹೋಲಿಕೆ ಮಾಡಿದ ಸೋನು ನಿಗಮ್ ವಿರುದ್ಧ ದೂರು ನೀಡಲಾಗಿತ್ತು. ಈ ಸಂಬಂಧ ಇವತ್ತು ಫಿಲ್ಮ್ ಚೇಂಬರ್ ಮಹತ್ವದ ಸಭೆ ನಡೆಸಲಿದೆ. ಸಭೆಯಲ್ಲಿ ಇವತ್ತು ಸಂಗೀತ ಸಂಯೋಜಕರ ಸಂಘ, ನಿರ್ದೇಶಕರ ಸಂಘ, ನಿರ್ಮಾಪಕರ ಸಂಘ ಪಾಲ್ಗೊಳ್ಳುತ್ತೆ. ಇವತ್ತು ಮಧ್ಯಾಹ್ನ 1 ಗಂಟೆಗೆ ಸಭೆ ನಡೆಸಿ 2 ಗಂಟೆಗೆ ಮಹತ್ವದ ಸುದ್ದಿಗೋಷ್ಠಿ ನಡೆಯಲಿದೆ. ಸೋನು ನಿಗಮ್ ವಿರುದ್ಧ ಕ್ರಮ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಕನ್ನಡಿಗರ ಕಣಕಿದ ಗಾಯಕ ಸೋನು ನಿಗಮ್ಗೆ ಸಂಕಷ್ಟ ಎದುರಾಗಿದೆ. ಈಗಾಗಲೇ ಸೋನು ನಿಗಮ್ ವಿರುದ್ಧ ದೂರು ದಾಖಲಾಗಿದೆ. ತನಿಖೆ ಚುರುಕುಗೊಳಿಸಿರುವ ಸಿಸಿಬಿ ಪೊಲೀಸರು ಸೋನು ನಿಗಮ್ ಮಾತನಾಡಿದಂತಹ ವಿಡಿಯೋಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಕಾರ್ಯಕ್ರಮ ಆಯೋಜಕರಿಂದ ಒರಿಜಿನಲ್ ಫುಟೇಜ್ ಸಂಗ್ರಹಿಸಿ ಎಫ್ಎಸ್ಎಲ್ಗೆ ಕಳುಹಿಸಲಿದ್ದಾರೆ. ಇನ್ನು ಸೋನು ನಿಗಮ್ಗೆ ನೋಟಿಸ್ ನೀಡಿ ಠಾಣೆಗೆ ಕರೆಸಿ ವಿಚಾರಣೆ ನಡೆಸುವ ಸಾಧ್ಯತೆ ಕೂಡ ಇದೆ. ಇದೀಗ ರಾಜ್ಯದ ಪ್ರಮುಖ ಸುದ್ದಿ. ಮುಂದಿನ ಶೈಕ್ಷಣಿಕ ವರ್ಷದಿಂದ ಎಸ್ಎಸ್ಎಲ್ಸಿ, ಪಿಯುಸಿ ಪಾಸಿಂಗ್ ಮಾರ್ಕ್ಸ್ ಇಳಿಕೆ ಮಾಡೋದಕ್ಕೆ ಸರ್ಕಾರ ಚಿಂತನೆಯನ್ನ ಮಾಡಿದೆ. ಬೇರೆ ರಾಜ್ಯಗಳು ಹಾಗೂ ಕೇಂದ್ರದ ಬೋರ್ಡ್ಗಳಲ್ಲಿ ಉತ್ತೀರ್ಣ ಅಂಕ ಇರುವಂತೆ ರಾಜ್ಯದಲ್ಲೂ ಜಾರಿ ಮಾಡೋದಕ್ಕೆ ಚಿಂತನೆ ನಡೆದಿದೆ. ಈಗಿರುವಂತಹ 35 ಮಾರ್ಕ್ಸ್ ಬದಲಾಗಿ 33 ಅಂಕಗಳಿಗೆ ಇಳಿಕೆ ಮಾಡೋದಕ್ಕೆ ಯೋಚನೆಯನ್ನ ಮಾಡಲಾಗಿದೆ. ಜೊತೆಗೆ ಕನ್ನಡ ವಿಷಯದಲ್ಲಿ 125ಕ್ಕೆ ಬದಲಾಗಿ 100 ಅಂಕಗಳಿಗೆ ಇಳಿಕೆ ಮಾಡೋ ಬಗ್ಗೆ ಯೋಚನೆಯನ್ನ ಮಾಡಲಾಗ್ತಿದೆ. ಇದಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸಹಮತ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದ್ದು, ಈಗಾಗಲೇ ಕಾನೂನು ತಿದ್ದುಪಡಿಗೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರಂತೆ. ಕಾಶಿ ಕಾರಿಡಾರ್ ಮಾದರಿಯಲ್ಲಿ ಗಾಣಗಾಪುರ ಶ್ರೀ ದತ್ತಾತ್ರೇಯ ದೇಗುಲ ಅಭಿವೃದ್ಧಿಗಾಗಿ ಧರಣಿ ಸತ್ಯಾಗ್ರಹ ಮಾಡಲಾಗ್ತಾ ಇತ್ತು. ಕಳೆದ 18 ದಿನಗಳಿಂದ ನಡೀತಾ ಇದ್ದಂತಹ ಧರಣಿ ಸತ್ಯಾಗ್ರಹ ಅಂತ್ಯಗೊಂಡಿದೆ. ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಶಾಸಕ ಎಂವೈ ಪಾಟೀಲ್ ಭೇಟಿ ನೀಡಿದ್ದು ಪ್ರತಿಭಟನಾಕಾರರ ಮನವೊಲಿಸಿದ್ದಾರೆ. ಅಧಿವೇಶನದಲ್ಲಿ ಗಾಣಗಾಪುರ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡ್ತೇವೆ, ಸರ್ಕಾರದಿಂದ ಗಾಣಗಾಪುರ ಅಭಿವೃದ್ಧಿಗಾಗಿ 50 ಕೋಟಿ ಕೊಡಿಸುತ್ತೇವೆ ಅಂತ ಶಾಸಕ ಎಂವೈ ಪಾಟೀಲ್ ಭರವಸೆ ನೀಡಿದ್ದು, ಹೀಗಾಗಿ ಧರಣಿ ವಾಪಸ್ ಪಡೆಯಲಾಗಿದೆ. ಶೃಂಗೇರಿ ಮಠದ ಚಪಲ್ ಸ್ಟ್ಯಾಂಡ್ ಸಿಬ್ಬಂದಿ ಅನುಚಿತ ವರ್ತನೆ ತೋರಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಪ್ರವಾಸಿಗರ ಜೊತೆಯಲ್ಲಿ ಅನುಚಿತ ವರ್ತನೆ ತೋರಿದ್ದಾರೆ ಅಂತ ಆರೋಪ ಮಾಡಿ ಹಿಗಾಮುಗ ಥಳಿಸಲಾಗಿದೆ. ಚಪ್ಪಲಿ ಬಿಡುವಂತಹ ವಿಚಾರವಾಗಿ ಮಹಿಳೆ ಜೊತೆಗೆ ಸಿಬ್ಬಂದಿ ಅಸಭ್ಯವಾಗಿ ವರ್ತನೆಯನ್ನ ಮಾಡಿದ್ರಂತೆ. ಇದರಿಂದ ರೊಚ್ಚಿಗೆದ್ದ ಮಹಿಳೆ ಸೇರಿದಂತೆ 10 ಪ್ರವಾಸಿಗರು ಸೀದಾ ಚಪ್ಪಲ್ ಸ್ಟ್ಯಾಂಡ್ನ ಒಳಗೆ ನುಗ್ಗಿ ಸಿಬ್ಬಂದಿಗೆ ಹಲ್ಲೆಯನ್ನ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಬಾವಿಗೆ ಬಿದ್ದ ಬೀದಿ ನಾಯಿಯನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಬೈಲಹೊಂಗಲ ಪಟ್ಟಣದ ಉಪ್ಪಿನಕೂಟದಲ್ಲಿ 100 ಅಡಿಯ ಬಾವಿಗೆ ನಾಯಿ ಬಿದ್ದಿತ್ತು. ಈ ವೇಳೆ ಅಗ್ನಿಶಾಮಕ ಸಿಬ್ಬಂದಿ ಹಗ್ಗದ ಸಹಾಯದಿಂದ ನಾಯಿಯನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡಿದ್ದಾರೆ. ಮಾವಿನಕಾಯಿಯ ತೂಕದಲ್ಲಿ ವ್ಯತ್ಯಾಸ ಪ್ರಶ್ನೆ ಮಾಡಿದ್ದಕ್ಕೆ ಮಂಡಿಯಿಂದ ರೈತನನ್ನ ದಲ್ಲಾಳಿಯೊಬ್ಬ ಹೊರಗಡೆ ದಬ್ಬಿಟ್ಟಿದ್ದಾನೆ. ಮೈಸೂರು ದೊಡ್ಡ ಮಾರೇಗೌಡನಹಳ್ಳಿ ಗೇಟ್ನ ಶ್ರೀ ಮಂಜುನಾಥ್ ನರ್ಸರಿ ಮಂಡಿಯಲ್ಲಿ ಘಟನೆ ನಡೆದಿದೆ. ರೈತರು ತಂದ ಮಾವಿನಕಾಯಿ ತೂಕ ಮಾಡುವಾಗ ಗೋಲ್ಮಾಲ್ ನಡೆದಿದೆ ಅಂತ ಆರೋಪ ಕೇಳಿಬಂದಿದೆ. ರೈತರಿಗೆ ಸುಮಾರು 8 ಕೆಜಿಯಷ್ಟು ಮೋಸ ಮಾಡಿದ್ದಾನೆ. ಮಾವಿನಕಾಯಿ ತೂಕ ಮಾಡೋ ಸಂದರ್ಭದಲ್ಲಿ ರೈತ ದಲ್ಲಾಳಿ ನಡುವೆ ಗಲಾಟೆಯಾಗಿದೆ. ಹೊರಗಿನ ತೂಕಕ್ಕೂ ನರ್ಸರಿ ಒಳಗಡೆ ಮಾಡಿದ ತೂಕಕ್ಕೂ ವ್ಯತ್ಯಾಸ ಕಂಡು ಬಂದಾಗ ರೈತ ಪ್ರಶ್ನೆ ಮಾಡಿದ್ದು, ಈ ವೇಳೆ ಕುಡಿದು ಬಂದಿದ್ಯಾ ಅಂತ ಹೇಳಿ ದಲ್ಲಾಳಿ ಪ್ರಶ್ನೆ ಮಾಡಿ ಆವಾಜ್ ಹಾಕಿದ್ದಾನೆ. ರಸ್ತೆಯಲ್ಲಿ ಹೋಗ್ತಾ ಇದ್ದ ವಾಹನದ ಮೇಲೆ ಕಾಡಾನೆ ದಾಳಿ ನಡೆಸಿದೆ. ಕೊಡಗು ಜಿಲ್ಲೆಯ ಕುಶಾಲನಗರದ ಆನೆಕಾಡು ಹೆದ್ದಾರಿಯಲ್ಲಿ ಘಟನೆ ನಡೆದಿದೆ. ಗದಗ ಮೂಲದ ಶರೀಫ್ ಅನ್ನೋರ ಕಾರ್ನ ಮೇಲೆ ಆನೆ ಅಟ್ಯಾಕ್ ಮಾಡಿದೆ. ಘಟನೆಯಲ್ಲಿ ಶರೀಫ್ ಪತ್ನಿ ಹಾಗೂ 2 ಮಕ್ಕಳಿಗೆ ಗಾಯಗಳಾಗಿದೆ. ಎಲ್ಲರೂ ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ. ಮದುವೆ ಸಮಾರಂಭ ಮುಗಿಸಿ ಊರಿಗೆ ತೆರಳುತ್ತಾ ಇದ್ದಾಗ ಈ ಘಟನೆ ನಡೆದಿದೆ. ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿಗೆ ವೈರಮುಡಿ ಉತ್ಸವದ ಬಳಿಕ ಶ್ರೀರಂಗಪಟ್ಟಣದಲ್ಲಿ ರಂಗಮುಡಿ ಉತ್ಸವ ಮಾಡಲಾಗುತ್ತೆ. ನಿನ್ನೆ ಶ್ರೀರಂಗನಿಗೆ ರಂಗಮುಡಿ ಉತ್ಸವ ವೈಭವದಿಂದ ನಡೆಯಿತು. ಉತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಾಗಿಯಾದ ಭಕ್ತರು ರಂಗಮುಡಿ ಉತ್ಸವವನ್ನು ಕಣ್ತುಂಬಿಕೊಂಡಿದ್ದಾರೆ. ಶ್ರೀರಂಗನಾಥ ಸ್ವಾಮಿಗೆ ಕಿರೀಟ ಧಾರಣೆ ಮಾಡಿದ ಬಳಿಕ ಪಟ್ಟಣದಾದ್ಯಂತ ಪಲ್ಲಕ್ಕಿಯಲ್ಲಿ ಶ್ರೀರಂಗನ ಮೆರವಣಿಗೆ ಮಾಡಲಾಯಿತು.
16 ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಗ್ರಾಮಕ್ಕೆ ಬಂದಂತಹ ಯೋಧನಿಗೆ ಗ್ರಾಮಸ್ಥರು ಅದ್ದೂರಿ ಸ್ವಾಗತ ಕೋರಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸತ್ತಿ ಗ್ರಾಮದ ಯೋಧ ಹಣಮಂತ ಪಟ್ಟೇಕರ್ ಮೇ 1ರಂದು ನಿವೃತ್ತಿಯಾಗಿದ್ದರು. ನಿನ್ನೆ ಸಂಜೆ ಗ್ರಾಮಕ್ಕೆ ವಾಪಸ್ ಬರ್ತಿದ್ದಂತೆ ಗ್ರಾಮಸ್ಥರೆಲ್ಲ ಸೇರಿ ವಾದ್ಯ ಮೇಳಗಳ ಜೊತೆಗೆ ಪುಷ್ಪವೃಷ್ಟಿಯೊಂದಿಗೆ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಿ ಯೋಧನನ್ನ ಗ್ರಾಮಕ್ಕೆ ಬರಮಾಡಿಕೊಂಡರು. ಕೊಪ್ಪಳ ಕೇಸರ ಮಾವಿಗೆ ಈಗ ಅಂತಾರಾಷ್ಟ್ರೀಯ ಮನ್ನಣೆ ಸಿಕ್ಕಿದೆ. ಕೊಪ್ಪಳದಿಂದ ವಿದೇಶಕ್ಕೆ ಸುಮಾರು 10,000 ಮೆಟ್ರಿಕ್ ಟನ್ ಕೇಸರ ಮಾವು ರಫ್ತು ಮಾಡಲಾಗುತ್ತೆ. ಇನ್ನು ರೈತರ ತೋಟಕ್ಕೆ ಬಂದು ವ್ಯಾಪಾರಿಗಳೇ ಖರೀದಿ ಮಾಡ್ತಾ ಇದ್ದಾರೆ. ಪ್ರತಿ ಕೆಜಿ ಕೇಸರ ಮಾವು 200 ರೂಪಾಯಿಗೆ ಮಾರಾಟವಾಗ್ತಾ ಇರೋದ್ರಿಂದ ರೈತರು ಫುಲ್ ಖುಷ್ ಆಗಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು 6,000 ಹೆಕ್ಟೇರ್ ಪ್ರದೇಶದಲ್ಲಿ ತೋಟಗಾರಿಕೆ ಬೆಳೆ ಇದ್ದು ಇದರಲ್ಲಿ 5,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾವನ್ನ ಬೆಳೆಯಲಾಗ್ತಾ ಇದೆ. ತೋಟಗಾರಿಕೆ ಇಲಾಖೆಯಿಂದ ಕೊಪ್ಪಳ ಕೇಸರ ಮಾವು ಬ್ರ್ಯಾಂಡ್ ಆಗಿದ್ದು ಭಾರೀ ಬೇಡಿಕೆ ಬಂದಿದೆ. ಮಲೆ ಮಹದೇಶ್ವರ ಹಾಗೂ ಕಾವೇರಿ ವನ್ಯಜೀವಿ ಧಾಮಗಳ ಅಪೂರ್ವ ಜೀವ ವೈವಿಧ್ಯತೆ ಸಾರುವ ಜೀವನದಿ ಕಾವೇರಿ ಸಾಕ್ಷ್ಯ ಚಿತ್ರದ ಕನ್ನಡ ಆವೃತ್ತಿ ರಿಲೀಸ್ ಆಗಲಿದೆ. ಸಂಪೂರ್ಣ ವಾಣಿಜ್ಯೇತರವಾಗಿರುವ ಈ ಸಾಕ್ಷ್ಯ ಚಿತ್ರದ ಪ್ರಥಮ ಪ್ರದರ್ಶನವನ್ನು ಚಾಮರಾಜನಗರದ ಸಿಂಹ ಮೂವಿ ಪ್ಯಾರಡೈಸ್ನಲ್ಲಿ ಸಂಜೆ 5:30ಕ್ಕೆ ಆಯೋಜನೆ ಮಾಡಲಾಗಿದ್ದು ಪ್ರವೇಶ ಉಚಿತವಾಗಿದೆ. ನಿಸರ್ಗದ ನಿಗೂಢ ವಿಸ್ಮಯಗಳನ್ನು ತೆರೆದಿಡುವ ಸಾಕ್ಷ್ಯ ಚಿತ್ರವನ್ನು ಅರಣ್ಯ ಇಲಾಖೆಯ ಸಹಭಾಗಿತ್ವದಲ್ಲಿ ಹೊಳೆಮತ್ತಿ ನೇಚರ್ ಫೌಂಡೇಶನ್ ಹೊರತಂದಿದ್ದು ಅಮೋಘವಾಗಿದೆ. ಇದೀಗ ರಾಜಕೀಯದ ಪ್ರಮುಖ ಸುದ್ದಿ. ಜಾತಿ ಜನಗಣತಿ ಗೊಂದಲದ ನಡುವೆ ಇವತ್ತಿನಿಂದ ಒಳ ಮೀಸಲಾತಿ ಸಮೀಕ್ಷೆ ಆರಂಭವಾಗಲಿದೆ. ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸುವ ಕುರಿತಂತೆ ಶಿಫಾರಸು ಮಾಡಲು ಸರ್ಕಾರ ರಚಿಸಿರುವಂತಹ ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ಇವತ್ತಿನಿಂದ ಒಳ ಮೀಸಲಾತಿ ಸಮೀಕ್ಷೆಯನ್ನು ನಡೆಸಲಿದೆ. ಮೊಬೈಲ್ ಆಪ್ ಮೂಲಕ ದತ್ತಾಂಶವನ್ನು ಸಂಗ್ರಹ ಮಾಡಲಾಗುತ್ತೆ. ಇದಕ್ಕಾಗಿ ಶಿಕ್ಷಣ ಇಲಾಖೆಯ 55,000 ಸಿಬ್ಬಂದಿಯನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ. ಇವತ್ತು ಬುರುಕಾ ಅಣೆಕಟ್ಟು ಹಾಗೂ ಸತ್ತೆಗಾಲ ಸೇತುವೆ ಬಳಿ ಟನಲ್ ಲೈನಿಂಗ್ ಪರಿವೀಕ್ಷಣೆ ಮಾಡಲಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ಮಳವಳ್ಳಿ ತಾಲೂಕಿನ ಬೆಳಕವಾಡಿಯಿಂದ ಅಗಸನಪುರದವರೆಗೆ ಟನಲ್ ಪರಿವೀಕ್ಷಣೆ ನಡೆಸಲಿದ್ದಾರೆ. ಬಳಿಕ ಮಧ್ಯಾಹ್ನ 1:30ಕ್ಕೆ ಚನ್ನಪಟ್ಟಣಕ್ಕೆ ತೆರಳಲಿದ್ದಾರೆ. ಬೈಕ್ಗೆ ಪೆಟ್ರೋಲ್ ಹಾಕುವಂತಹ ವಿಚಾರಕ್ಕೆ ಗಲಾಟೆಯಾಗಿದೆ. ಮುಧೋಳದ ಮಹಲಿಂಗಪುರ ರಸ್ತೆಯಲ್ಲಿರುವಂತಹ ಪೆಟ್ರೋಲ್ ಬಂಕ್ನಲ್ಲಿ ಘಟನೆ ನಡೆದಿದೆ. ಪೆಟ್ರೋಲ್ ಹಾಕೋ ತಡ ಆಗಿದ್ದಕ್ಕೆ ಪುಂಡರ ಗುಂಪು ಹಲ್ಲೆ ಮಾಡಿದೆ. ಮಹದೇವ ಯಲನಾಯ್ಕ್ ಹಾಗೂ ನಿಂಗಪ್ಪ ಮೇಲೆ ಸಂಶುದ್ದೀನ್, ಸಕ್ಲೈನ್, ಮಕ್ತುಮ್, ಸೋಹೆಲ್ ಅನ್ನೋರು ಬೆಲ್ಟ್ ದೊಣ್ಣೆಯಿಂದ ಹಲ್ಲೆ ಮಾಡಿದ್ದು ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮೇ 2ನೇ ತಾರೀಕು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ಕಳ್ಳರು ಕರಾಮತನ್ನು ತೋರಿಸಿದ್ದಾರೆ. ಕಾಂತರಾಜ ಸರ್ಕಲ್ ಬಳಿ ಬದಿ ಇದ್ದ ಇಂಡಿಯಾ ಒನ್ ಎಟಿಎಂ ಮಷಿನ್ ಅನ್ನು ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಎಟಿಎಂ ಯಂತ್ರದಲ್ಲಿದ್ದ 3.90 ಲಕ್ಷ ರೂಪಾಯಿಯನ್ನು ಕಳ್ಳರು ಎಗರಿಸಿದ್ದಾರೆ. ಇನ್ನು ಈ ಕುರಿತಂತೆ ಮುಳಬಾಗಿಲು ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಸ್ಥಳಕ್ಕೆ ಕೋಲಾರ ಎಸ್ಪಿ ನಿಖಿಲ್ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಹಾವೇರಿಯಲ್ಲಿ ಪ್ರಯಾಣಿಕರ ಸೋಗಿನಲ್ಲಿ ಬಸ್ನಲ್ಲಿ ಕೈಚಳಕ ತೋರಿಸ್ತಾ ಇದ್ದ ಕಳ್ಳರನ್ನ ಪೊಲೀಸರು ಬಂಧಿಸಿದ್ದಾರೆ. ಇಬ್ಬರು ಅಂತಾರಾಜ್ಯ ಕಳ್ಳಿಯರನ್ನ ಬಂಕಾಪುರ ಪೊಲೀಸರು ಬಂಧಿಸಿದ್ದಾರೆ. ಕಸ್ತೂರಿ ಮತ್ತು ವೆನಿಲಾ ಬಂಧಿತ ಕಳ್ಳಿಯರು. ದೇಶಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳು. ಅಮೆರಿಕ ಪ್ರವಾಸದ ವೇಳೆ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ರಾಮನ ಬಗ್ಗೆ ನೀಡಿದ ಹೇಳಿಕೆ ಬಿಜೆಪಿ ಕೆಂಗಣ್ಣಿಗೆ ಕಾರಣವಾಗಿದೆ. ಅಮೆರಿಕದ ಬ್ರೌನ್ ವಿವಿ ಸಂವಾದದಲ್ಲಿ ರಾಹುಲ್ 2 ವಾರಗಳ ಹಿಂದೆ ಭಾಗಿಯಾಗಿದ್ದರು. ಇದರ ಯೂಟ್ಯೂಬ್ ವಿಡಿಯೋ ಈಗ ರಿಲೀಸ್ ಆಗಿದ್ದು ಅದರಲ್ಲಿ ರಾಮನ ಗುಣಗಾನ ಮಾಡುವ ವೇಳೆ ಅವರು ರಾಮ ಪೌರಾಣಿಕ ವ್ಯಕ್ತಿ ಅಂತ ಕರೆದಿದ್ದಾರೆ. ಇದಕ್ಕೆ ಬಿಜೆಪಿ ಕಿಡಿಕಾರಿದೆ. ಡಿಎಂಕೆ ಸಂಸದ ಎ ರಾಜಾ ಸಮಾರಂಭದಲ್ಲಿ ಮಾತನಾಡ್ತಾ ಇದ್ದಾಗ ಅನಾಹುತವೊಂದು ತಪ್ಪಿದೆ. ಮೈಲಾಡುತುರೈನಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡ್ತಾ ಇದ್ದಾಗ ಲೈಟ್ ಸ್ಟ್ಯಾಂಡ್ ವೇದಿಕೆ ಮೇಲೆ ಬಿದ್ದುಬಿಟ್ಟಿದೆ. ಈ ವೇಳೆ ಪವಾಡ ಸದೃಶವಾಗಿ ಎ ರಾಜಾ ಪಾರಾಗಿದ್ದಾರೆ. ದೇಶದ ಹಲವೆಡೆ ಪೂರ್ವ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ಉತ್ತರ ಪ್ರದೇಶದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಮೊರ್ದಾಬಾದ್ನಲ್ಲಿ ರಸ್ತೆಯಲ್ಲಿ ನೀರು ನಿಂತು ಜನರು ಪರದಾಡಿದರು. ರಾಜಸ್ಥಾನದಲ್ಲೂ ಮಳೆ ಅಬ್ಬರ ಜೋರಾಗಿದೆ. ಮಳೆ ನೀರು ನಿಂತ ಮೇಲೆ ರಾಜಸ್ಥಾನದ ಮೌಂಟ್ ಅಬುನಲ್ಲಿ ಮಂಜು ಕವಿದಿದೆ. ಮಂಜು ಕವಿದ ದೃಶ್ಯ ಅದ್ಭುತವಾಗಿದೆ. ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಅಗ್ನಿ ದುರಂತ ಸಂಭವಿಸಿದೆ. 6 ಅಂತಸ್ತಿನ ಕಾರ್ಖಾನೆ ಹೊತ್ತಿ ಉರಿದಿದೆ. ಸದ್ಯ ಕಾರ್ಖಾನೆಯಲ್ಲಿದ್ದವರನ್ನ ರಕ್ಷಣೆ ಮಾಡಲಾಗಿದ್ದು ಬೆಂಕಿ ನಂದಿಸಲಾಗಿದೆ. ಗುಜರಾತ್ನಲ್ಲೂ ಬೆಂಕಿ ಅವಘಡ ಸಂಭವಿಸಿದೆ. ಮೊರ್ಬಿಯಾ ಹಲ್ವಾಡ್ ಹೆದ್ದಾರಿಯಲ್ಲಿರುವಂತಹ ಪೇಪರ್ ಗೌಡೌನ್ ಹೊತ್ತಿ ಉರಿದಿದೆ. ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ನಿನ್ನೆ ಧರ್ಮಶಾಲಾದಲ್ಲಿ ನಡೆದಂತಹ 54ನೇ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡವನ್ನು ಹೀನಾಯವಾಗಿ ಸೋಲಿಸಿತು. ಟಾಸ್ ಸೋತು ಫಸ್ಟ್ ಬ್ಯಾಟ್ ಮಾಡಿದಂತಹ ಪಂಜಾಬ್ 20 ಓವರ್ಗಳಲ್ಲಿ 236 ರನ್ ಗಳಿಸಿತು. ಈ ಗುರಿ ಬೆನ್ನತ್ತಿದ ಲಕ್ನೋ ಬ್ಯಾಟ್ಸ್ಮನ್ಗಳು ಪಂಜಾಬ್ ಬೌಲರ್ಸ್ಗಳ ದಾಳಿಗೆ ತತ್ತರಿಸಿ ಹೋದರು. ಹೀಗಾಗಿ ಕೇವಲ 199 ರನ್ ಗಳಿಸಿ ಸೋಲನ್ನು ಒಪ್ಪಿಕೊಂಡರು. ಸೋಲಿನ ಸುಳಿಯಲ್ಲಿ ಸಿಲುಕಿರುವ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಜಯದ
ಹಳಿಗೆ ಮರಳುವಂತಹ ಕಾತರದಲ್ಲಿದೆ. ಇವತ್ತು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ಸೆಣಸಾಡಲಿದೆ. ಸನ್ರೈಸರ್ಸ್ಗೆ ಇದು ಮಾಡು ಇಲ್ಲವೇ ಮಡಿ ಪಂದ್ಯವಾಗಿದ್ದು ಗೆಲ್ಲಲೇಬೇಕಿದೆ. ಅಕ್ಷರ್ ಪಟೇಲ್ ನಾಯಕತ್ವದ ಡೆಲ್ಲಿ ಆರಂಭಿಕ 6 ಪಂದ್ಯಗಳ ಪೈಕಿ 5ರಲ್ಲಿ ಗೆದ್ದಿತ್ತು. ಇದೀಗ ಸಿನಿ ಲೋಕದ ಪ್ರಮುಖ ಸುದ್ದಿ. ಬಾಲಿವುಡ್ ನಟಿ ಶ್ರದ್ಧಾ ಕಪೂರ್ ಏಕ್ತಾ ಕಪೂರ್ ನಿರ್ಮಾಣದ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಶ್ರದ್ಧಾ ಈ ಸಿನಿಮಾಗೆ 17 ಕೋಟಿ ಸಂಭಾವನೆ ಕೇಳ್ತಾ ಇದ್ದಾರಂತೆ. ಕನ್ನಡತಿ ಕರೆನ್ ಸ್ಕೃತಿ ಸೆಪ್ಟೆಂಬರ್ 21 ಎಂಬ ಬಾಲಿವುಡ್ ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದಾರೆ. ಚಿತ್ರದಲ್ಲಿ ನಟಿ ಪ್ರಿಯಾಂಕಾ ಉಪೇಂದ್ರ ಕೇರ್ ಟೇಕರ್ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ.